ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ನಾವು ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಎಐಸಿ ರಾಜ್ಯ ದೇಶದ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಈ ಭಾಗದ ಪ್ರಮುಖ ನಾಯಕರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಮ್ಮ ಉತ್ತರಾಖಂಡದಲ್ಲಿ ಇವತ್ತು ರಾಮಲೀಲಾ ಮೈದಾನದಲ್ಲಿ ಒಂದು ಕಾರ್ಯಕ್ರಮದ ಪಕ್ಷದ ಕಾರ್ಯಕ್ರಮ ಇರುವುದು ಬೇರೆ ಬೇರೆ ಕಾರ್ಯಕ್ರಮ ಅಂಗವಾಗಿ ರಾಮಲೀಲಾ ಮೈದಾನದಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಸ್ಪೃಶ್ಯತರಿಂದ ತಿಳಿದುಕೊಂಡು ಅವರಿಗೆ ಅವಹೇಳನಕಾರಿ ಅವಹೇಳನ ಮಾಡಿರ್ತಕ್ಕಂಥದ್ದನ್ನು ಸಹ ಉತ್ತರಾಖಂಡದಲ್ಲಿ ಇರ್ತಕ್ಕಂಥ ರಾಮಲೀಲಾ ಮೈದಾನದಲ್ಲಿ ಇರ್ತಕ್ಕಂಥ RSS ಇರ್ಬೋದು BJP ಇರ್ಬೋದು ಅವರೆಲ್ಲರೂ ಇವತ್ತು ಒಬ್ಬ ಪ್ರಮುಖ ನಾಯಕರಾಗಿರ್ತಂಥವ್ರಿಗೆ ಅವಮಾನ ಮಾಡಿದ್ದಾರೆ. ಯಾಕೆ ಅಸ್ಪೃಶ್ಯತರು ಮಾಡ್ಯಾರ, ಅಸ್ಪೃಶ್ಯತರು ಬಂದು ಹೋಗ್ಯಾರ ಈ ಸ್ಥಾನಕ್ಕೆ, ಇದನ್ನು ಸ್ವಚ್ಛಗೊಳಿಸಬೇಕಂತ ಗಂಗಾ ನದಿಯನ್ನು ನೀರು ತೆಗೆದುಕೊಂಡು ಪೂಜೆ ಪುನಸ್ಕಾರವನ್ನು ಮಾಡಿ ಸ್ವಚ್ಛಗೊಳಿಸಿರ್ತಕ್ಕಂಥದ್ದನ್ನು ಇವತ್ತು ನಾವು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಅದನ್ನು ಖಂಡನೀಯ ಮಾಡ್ತೀವಿ. ಯಾರು ಅದನ್ನು ಮಾಡ್ಯಾರ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರದ ವತಿಯಿಂದ ಅವರಿಗೆ ಕಾನೂನು ಪ್ರಕಾರ ಇವತ್ತು ಅವರಿಗೆ ನಮ್ಮ ಮಾಡಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಅವರು AICC ಅಧ್ಯಕ್ಷರಿದ್ದರೂ ಸಹ ಇವತ್ತು ನಮ್ಮ ಮಹಾತ್ಮ ಗಾಂಧಿರವರು ಕುರ್ಚಿ ಕುಂತಂಥದ್ದು ಮತ್ತು ಇವತ್ತು ನಮ್ಮ ಜವಾಹರ್ಲಾಲ್ ನೆಹರು ಇರ್ಬೋದು ಅನೇಕ ಮುಖಂಡರು ಕುಳಿತಂಥ ಕುರ್ಚಿಯಲ್ಲಿ ಕುಳಿತಕ್ಕಂಥ ಒಬ್ಬ ಅವರು ಅಸ್ಪೃಶ್ಯತೆ ಇರ್ಬೋದು. ಆ ಅಸ್ಪೃಶ್ಯದ ಬಗ್ಗೆದಾಗಿ ಯಾವತ್ತು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದಲ್ಲ. ದಯಮಾಡಿ ನಾವೆಲ್ಲರೂ ಇವತ್ತು 18ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮುಂಚೂಣಿ ಘಟಕದ ಅಧ್ಯಕ್ಷರಿರ್ಬೋದು ಎಲ್ಲರೂ ಇರ್ಬೋದು ಮತ್ತು ಎಲ್ಲ ಸಂಘಟನೆಗಳು ಕೂಡಿಕೊಂಡು ಮಂಗಳವಾರ ದಿನಾಂಕ 18ನೇ ತಾರೀಕು 11 ಗಂಟೆಗೆ ನಮ್ಮ ಲಾರ್ಜಿಂಗ್ ಕ್ರಾಸ್ನಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ. ಅದಕ್ಕಾಗಿ ನಮ್ಮ ಪಕ್ಷದ ಮುಖಂಡರು ಮುಂಚೂಣಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಯಾರಾದರೂ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರ ವಹಿಸಿರ್ತಕ್ಕಂಥ ಎಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಯಾಕಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥವನ್ನಾಗಿ ಇವತ್ತು ಯಾರಾದರೂ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಈ ಭಾಗದ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಅವರು ಯಾವಾಗಲೂ ದೇಶ ರಾಜಕಾರಣ ಇವತ್ತು ಅವರು ಯಾವಾಗಲೂ ಜಾತಿ ರಾಜಕಾರಣಿ ಮಾಡಿರ್ತಕ್ಕಂಥವರಲ್ಲ. ಅವರು ಸಮಾನತೆಯನ್ನು ತೆಗೆದುಕೊಂಡರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆಧಾರದ ಮೇಲೆ ಬುದ್ಧ ಬಸವನ ತತ್ವದ ಮೇಲೆ ಇರ್ತಕ್ಕಂಥ ಒಬ್ಬ ನಾಯಕರಾಗಿರುತ್ತೆ ಮಲ್ಲಿಕಾರ್ಜುನ ಖರ್ಗೆ. ಅಂಥವ್ರಿಗೆ ಅವಹೇಳನ ಮಾಡ್ತಾರಂತಂದ್ರೆ ಸಾಮಾನ್ಯ ಜನರ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಸಾಮಾನ್ಯ ಜನರ ಗತಿಯನ್ನು. ಅದಕ್ಕಾಗಿ ಇವತ್ತು ರಾಮಲೀಲಾ ಮೈದಾನದಲ್ಲಿ BJP ಅವರು ಮಾಡ್ತಾರೆ. ಅವರಲ್ಲಿ ಅಸ್ಪೃಶ್ಯತರಲ್ಲ, ನಮ್ಮಲ್ಲಿ ಅಸ್ಪೃಶ್ಯತರ ಅವ್ರ ಬಳಿ ಅಸ್ಪೃಶ್ಯತೆ ಎಷ್ಟೋ ಮಂದಿ ಇದ್ದಾರೆ. ಅದನ್ನ ಯಾಕೆ ಮಾಡಲ್ಲ? ಅವ್ರು ಕರ್ಕೊಂಡೋದ್ರ ಇವತ್ತು ಉದ್ದೇಶಪೂರ್ವಕ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರಂತೆ ಮಾಡಿದ್ರಂತ ನಮ್ಗೆ ಅನಿಸ್ತದೆ. ದಯಮಾಡಿ ಅದಕ್ಕೆ ನಾವು ಖಂಡನೀಯ ಅಸ್ಪೃಶ್ಯತೆ ಎಂಬ ಬಗ್ಗೆದಾಗ ಇಲ್ಲಿ ತನಕ ಭಾರತ ದೇಶ ಸ್ವತಂತ್ರ ಆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಅಸ್ಪೃಶ್ಯತೆ ನಿವಾರಣೆ ಮಾಡಿರ್ತಕ್ಕಂಥ ಒಬ್ಬ ಇವತ್ತನ್ನ ಸಂವಿಧಾನ ಶಿಲ್ಪಿ ಯಾರಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಆಧಾರದ ಮೇಲೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ನಾಯಕರು ಮುಖಂಡರು ನಡೆದುಕೊಂಡು ಹೋಗ್ತಕ್ಕಂಥ ದಾರಿ ಅದ. ಅದಕ್ಕಾಗಿ ಇವತ್ತು ನಾವು ಅವ್ರು ಮಾಡಿರ್ತಕ್ಕಂಥ ಇವತ್ತು ಏನು ಅವರಿಗೆ ನಾವು ಖಂಡನೀಯವಾಗಿ ಹೇಳಿ ಇವತ್ತು ಖಂಡಿಸಿ ಅವತ್ತು ನಾವು ಪ್ರತಿಭಟನೆ ಬೆಳವಣಿಗೆಯಲ್ಲಿ ತಾವೆಲ್ಲರೂ ಪಕ್ಷದ ಮುಖಂಡರಿರ್ಬೋದು, ಸಂಘಟನೆ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಇವತ್ತು ವಿನಯಪೂರ್ವಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನಾಯಕರ ವತಿಯಿಂದ ಇವತ್ತು ನಾವು ಅವರಿಗೆ ಈ ಬೇಡಿಕೊಳ್ಳುತ್ತೇನೆ ಅಂದ್ರೆ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಆಸ್ಪದ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತೇನೆ.